ಮುಚ್ಚಿ ತೆಗೆಯೋದ್ರಲ್ಲಿ ಹಣ ಡಬಲ್ ಆಗುತ್ತೆ ಅಂದ್ರೆ ಎದುರಿಗಿರೋನು ನಯವಂಚಕ ಅಂತ ಗೊತ್ತಿದ್ರು ಅವರ ಬಲೆಗೆ ಬೀಳೋದ್ರಲ್ಲಿ ನಮ್ಮ ಜನ ಎಕ್ಸ್ಪರ್ಟ್ ಬಿಡಿ. ದಾವಣಗೆರೆಯಲ್ಲಿ ಆಗಿದ್ದು ಕೂಡ ಇದೇ ಸ್ಟೋರಿ. ಗಂಡ ಹೆಂಡತಿಯ ಬೆಡಗು ಬೆನ್ನಾಣ ನೋಡಿನೇ ಅಲ್ಲಿನ ಜನ ಫುಲ್ ಫ್ಲಾಟ್ ಆಗಿ ಹೋಗಿದ್ರು. ತಮ್ಮ ಕಷ್ಟಾರ್ಜಿತವನ್ನೆಲ್ಲ ತಂದು ಇವರ ಕೈಗೆ ಸುರಿದು ತಾವು ಕನಸು ಕಾಣ್ತಾ ಈಗ ಕಂಗಾಲಾಗಿ ಹೋಗುತ್ತಾರೆ. ಶಾರ್ಟ್ ಟೈಮ್ ನಲ್ಲೇ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋರನ್ನ ಟಾರ್ಗೆಟ್ ಮಾಡಿ ಇವರು ಭರ್ಜರಿಯಾಗಿ ಲೂಟಿ ಮಾಡಿದ್ದಾರೆ. ಬಂಗಾರ ಮೈ ಮೇಲೆ ಹಾಕಿಕೊಂಡು ಯಾರೋ ದೊಡ್ಡ ಉದ್ಯಮಿ ಅಂತ ಪೋಸ್ಟ್ ಕೊಡ್ತಾ ಇರೋ ಈತನ ಹೆಸರು ಬೋಗು ಶ್ರೀರಾಮುಲು. ಆತನ ಪಕ್ಕದಲ್ಲಿ ಇರೋರು ಆತನ ಅರ್ಧಾಂಗಿ ಪುಷ್ಪ. ಇವರು ಆಂಧ್ರ ಪ್ರದೇಶದ ಅನಂತಪುರ ಮೂಲದವರು. ಆದ್ರೆ ನಾಮ ಹಾಕಿದ್ದು ಮಾತ್ರ ದಾವಣಗೆರೆಯ ಜಗಳೂರಿನಲ್ಲಿ. ನಾವು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ತಾ ಇದ್ದೇವೆ, ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಯಾಮಾರಿಸಿದ್ದಾರೆ. ಶ್ರೀರಾಮುಲು ಮತ್ತು ಆತನ ಹೆಂಡತಿ ಪುಷ್ಪ ಹೇಳಿದ ಮಾತುಗಳನ್ನ ಅಲ್ಲಿನ ಜನರು ನಂಬಿ ತಾವು ಕೂಡಿಟ್ಟ ಹಣ, ಆಭರಣಗಳು, ಒತ್ತೆ ಇಟ್ಟು ಬಂದಂತ ಹಣ, ಜೊತೆಗೆ ಸ್ವಲ್ಪ ಅಂದ್ರೆ ಚೂರು ಪಾರು ಜಮೀನುಗಳನ್ನ ಮಾರಿ ಬಂದ ಹಣ ಅಂತ ಹೇಳಿ ಒಬ್ಬೊಬ್ರು 2-3-4 ಲಕ್ಷ ರೂಪಾಯಿ ಅಂತೇಳಿ ಹೂಡಿಕೆ ಮಾಡಿದ್ದಾರೆ. ಮೊದಲಿಗೆ ಜನರನ್ನ ನಂಬಿಸೋಕೆ ಎಲ್ಲಾ ಲೆಕ್ಕಾಚಾರ ಸರಿಯಾಗಿದೆ ಅಂತ ಹೇಳಿ ತೋರಿಸೋದಕ್ಕೆ ಶ್ರೀರಾಮುಲು ಮತ್ತವನ ಸಹಧರ್ಮಿಣಿ ಡಬಲ್ ಹಣವನ್ನ ಕೊಟ್ಟಿದ್ದೂ ಇದೆ. ಇದನ್ನ ನಂಬಿಕೊಂಡು ಇನ್ನಷ್ಟು ಜನ ಹಳ್ಳಕ್ಕೆ ಬಿದ್ಮೇಲೆ ತಮ್ಮ ಅಸಲಿ ಆಟವನ್ನ ತೋರಿಸಿದ್ದಾರೆ. ಒಬ್ಬರಿಗೆ ದುಡ್ಡು ಸಿಗ್ತಾ ಇದ್ದಂತೆ ಜಗಳೂರಿನ 7-8 ಜನರು 15-20 ಲಕ್ಷ ರೂಪಾಯಿಯಂತೆ ಒಟ್ಟು 1 ಕೋಟಿ ರೂಪಾಯಿ ಹಣವನ್ನ ಇವರ ಕೈಗೆ ತಂದು ಇಟ್ಟಿದ್ದಾರೆ. 1 ತಿಂಗಳಿನಲ್ಲಿ ಡಬಲ್ ಆಗುತ್ತೆ ಅಂತ ಹೋಗಿ ಕೇಳಿದ್ರೆ ಆಗ ದಂಪತಿ ಕತೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅನುಮಾನ ಬಂದು ದಬಾಯಿಸಿದಾಗ IT ರೇಟ್ ಕಥೆಯನ್ನ ಕಟ್ಟಿದ್ದಾರೆ. ಇವರ ಸಹವಾಸ ಸಾಕಪ್ಪ ಅಂತ ಹೇಳಿ ಇವರಿಂದ ವಂಚನೆಗೆ ಒಳಗಾದ ತಿರುಮಲೇಶ್ ಅನ್ನೋರು ಜಗಳೂರು ಠಾಣೆ ಮೆಟ್ಟಿಲೇರಿದ್ದಾರೆ. ಎಲ್ಲಿಯವರೆಗೂ ಮೋಸ ಹೋಗೋ ಜನ ಇರ್ತಾರೋ ಅಲ್ಲಿಯವರೆಗೂ ಈ ರೀತಿ ಬೋಗು ಶ್ರೀರಾಮುಲು, ಪುಷ್ಪರಂತಹ ಮೋಸ ಮಾಡೋ ಬೋಗಸ್ ಕ್ಯಾಂಡಿಡೇಟ್ಗಳು ಕೂಡ ಇರ್ತಾರೆ. ಹಣ ಬೇಕು ನಿಜ, ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೇನೆ ಉಳಿಯುವುದು ಅನ್ನೋದು ಈ ಮೂಲಕ ತಿಳಿಯಲಿದೆ.